ॐ शुक्लां ब्रह्मविचारसार परमामाध्य शुक्लां ब्रह्मविचारसार परमामाध्या जगद्व्यापिनी शुक्लां ब्रह्मविचार सार परमामाध्या जगद्व्यापिनी वीणा पुस्तक धारिणीमभयदा वीणा पुस्तकधारिणीम् अभयदा जाड्यान्धकारामपहा वीणा पुस्तकधारिणीमभयदां जाड्यान्धकारापहा हस्ते स्फटिकमालिकां विदधती पद्मासने संस्थिता हस्ते स्फटिकमालिकां विदधतीं पद्मासने संस्थिता वन्दे तां परमेश्वरीं भगवती वन्दे तां परमेश्वरीं भगवतीं बुद्धिप्रदां शारदां वन्दे त्वां परमेश्वरीं भगवतीं बुद्धिप्रदां शारदां भगवती परमेश्वरीं बुद्धिप्रदां शारदा शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदन्तं भक्तानाम् एकदन्तमुपास्महे न च तस्मान्मनुष्येषु कश्चिन्मे प्रियकृत्तमः भविता न च मे तस्मादन्यः प्रियतरो भुवि अम्ब त्वामनुसन्दधामि भगवद्गीते भवद्वेषिणी। ನಾವು ಇದುವರೆಗೆ ಗೀತಾಜ್ಞಾನ ಅಭ್ಯಾಸದ 40-41ನೇ ಶ್ಲೋಕಗಳನ್ನು ನೋಡಿದ್ದೇವೆ. 6 ಶ್ಲೋಕಗಳನ್ನು ನೋಡುತ್ತಾ ಬುದ್ಧಿಯೋಗವನ್ನು ಮತ್ತು ಬುದ್ಧಿಯೋಗದ ಸಹಾಯದಿಂದ ಆತ್ಮ ಪರಮಾತ್ಮರನ್ನು ತಿಳಿದುಕೊಳ್ಳಲು ಕೃಷ್ಣನು ಹೇಳಿರುವಂತೆ ಮೊದಲ 16 ಶ್ಲೋಕಗಳಲ್ಲಿ ಸತ್ಯವೆಂಬ ವಿಷಯವನ್ನು ತಿಳಿದುಕೊಂಡ ನಂತರದಲ್ಲಿ ಪ್ರತಿ ದೇಹಿಯು ನಾಶವಿಲ್ಲದವನು, ದೇಹವು ಮಾತ್ರ ಸಾವನ್ನು ಹೊಂದುತ್ತದೆ. ಹಾಗಾಗಿ
ದೇಹಾಂತರ ಪ್ರಾಪ್ತಿಯಾಗುತ್ತಲೇ ಇರುತ್ತದೆ. ದೇಹವು ರೂಪಾಂತರಗೊಳ್ಳುತ್ತಲೇ ಇರುತ್ತದೆ. ಪಂಚಭೂತಗಳಲ್ಲಿ ಸೇರಿಕೊಳ್ಳುತ್ತದೆ. ಮತ್ತೆ ದೇಹಾಂತರ ಪ್ರಾಪ್ತಿಯಲ್ಲಿ ದೇಹಿಯು ಇನ್ನೊಂದು ದೇಹವನ್ನು, ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ಉಟ್ಟುಕೊಳ್ಳುವಂತೆ ಬೇರೆ ಬೇರೆ ದೇಹಗಳಿಗೆ ಪ್ರವೇಶವನ್ನು ಮಾಡುತ್ತಲೇ ಇರುತ್ತಾನೆ ಎಂಬುದಾಗಿ ತಿಳಿದುಕೊಂಡ ನಂತರದಲ್ಲಿ ಸತ್ಯ ಮತ್ತು ಸತ್ ವಿಷಯದಲ್ಲಿ ಧರ್ಮವನ್ನು ಹೇಗೆ ಆಚರಿಸಬೇಕೆಂಬುದನ್ನು ಮತ್ತೆ 15 ಶ್ಲೋಕಗಳಲ್ಲಿ ತಿಳಿದುಕೊಂಡೆವು. ಈಗ ಆತ್ಮ ಪರಮಾತ್ಮರನ್ನು ಸತ್ ಸತ್ಯವೆಂಬುದನ್ನು ಬುದ್ಧಿಯೋಗದ ಮೂಲಕ ತಿಳಿದುಕೊಳ್ಳಬೇಕಾಗಿದೆ. ಇಲ್ಲಿ ಕೃಷ್ಣನು ಬುದ್ಧಿ ಎಂದರೇನು, ಅದು ಹೇಗೆ ಕೆಲಸ ಮಾಡುತ್ತದೆ, ಅದರ ರಚನೆ ಹೇಗಿರುತ್ತದೆ ಎಂಬುದಾಗಿ ಈ 3 ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟು, ಈ ದಿವ್ಯ ವ್ಯವಸ್ಥೆಯೊಳಗೆ ಪ್ರತಿಯೊಂದು ಜೀವಿಗೂ ಸಮಾನವಾಗಿರುವಂತಹ ಈ ಮನಸ್ಸು ಬುದ್ಧಿಗಳು ಅವರವರ ಸಂಸ್ಕಾರಕ್ಕೆ, ಕರ್ಮ ಫಲಗಳಿಗೆ ತಕ್ಕಂತೆ ಆ ವಾಸನೆಯನ್ನು ಹೊತ್ತುಕೊಂಡು ಬಂದಿರುತ್ತಾರೆ. ಅದನ್ನು ಫಲವಾಗಿ ಭೋಗವಾಗಿ ಅನುಭವಿಸುವುದಕ್ಕಾಗಿ, ಕರ್ಮಫಲದ ಅನುಭೋಗಕ್ಕಾಗಿ ಈ ದೇಹವೆಂಬ ಒಂದು ವ್ಯವಸ್ಥೆಯನ್ನು ಪಡೆದುಕೊಳ್ಳುತ್ತಾರೆ. ಈ ದೇಹವು ಸ್ವಭಾವಜನ್ಯವಾಗಿಯೇ ವ್ಯವಸ್ಥಾತ್ಮಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಅದರಲ್ಲಿ ಬುದ್ಧಿಯ ಪಾತ್ರ ಬಹಳ ಮಹತ್ವದ್ದಾಗಿರುತ್ತದೆ. ಬುದ್ಧಿಯಿಂದಲೇ ಇಹಲೋಕದ ಸಕಲ ವಿಷಯಗಳನ್ನು, ವಸ್ತುಗಳನ್ನು ತಿಳಿದುಕೊಳ್ಳಬಹುದು. ಹಾಗೆಯೇ ಪರಲೋಕದ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ದೇಹದ ಒಳಗಿನ ರಚನೆಗಳ ವಿಷಯದಲ್ಲಿಯೂ ಬುದ್ಧಿಯ ಸಹಾಯದಿಂದಲೇ ಎಲ್ಲವನ್ನೂ ತಿಳಿದುಕೊಳ್ಳಬಹುದು. ಮತ್ತು ಹೊರಗಿನ ಈ ಭೌತಿಕ ದೇಹದ ಒಳಗಿರುವಂತಹ ಸೂಕ್ಷ್ಮ ಶರೀರ, ಕಾರಣ ಶರೀರಗಳ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಎಂಬುದಾಗಿ ಬುದ್ಧಿಯ ಮಹಿಮೆಯನ್ನು ಕೃಷ್ಣನು ಹೇಳುತ್ತಾ ಈ 40ರಿಂದ 44ನೇ ಶ್ಲೋಕದವರೆಗೆ ಕರ್ಮ ಮಾರ್ಗವನ್ನು, ಕರ್ಮದಿಂದ ಉತ್ಪತ್ತಿಯಾಗುವಂತಹ ಜ್ಞಾನ ಮಾರ್ಗವನ್ನು ವರ್ಣಿಸುತ್ತಿದ್ದಾನೆ. ಬುದ್ಧಿಯು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಕ್ಕೆ ತಕ್ಕಂತೆ ಅನುಸಾರವಾಗಿ ಈ ಜನ್ಮಗಳಲ್ಲಿ ಪಡೆದುಕೊಳ್ಳುತ್ತಾನೆ. ಬುದ್ಧಿ ಕರ್ಮಾನುಸಾರಿಣಿ ಎಂಬುದಾಗಿ ಆರ್ಯೋಕ್ತಿ. ಈ ರೀತಿ ಅಭ್ಯಾಸಾನುಗತೋ ವಿದ್ಯಾ, ಯಾವ ಅಭ್ಯಾಸವನ್ನು ಮಾಡಿದರೆ ಆ ವಿದ್ಯೆಯು, ಕುಶಲತೆಯು ಅವನಿಗೆ ಕರಗತವಾಗುತ್ತದೆ. ಹಾಗೆಯೇ ಅಭ್ಯಾಸದಿಂದ ಯಾವುದನ್ನು ಸ್ಕಿಲ್ ಎಂಬುದಾಗಿ ಹೇಳುತ್ತೇವೋ ಆ ರೀತಿಯ ಕೌಶಲ್ಯವನ್ನು ಪಡೆದುಕೊಳ್ಳುತ್ತಾನೋ, ಹಾಗೆಯೇ ಬುದ್ಧಿ ಎಂಬುದನ್ನು ಪೂರ್ವಕರ್ಮದ ಫಲದ ಆಧಾರದ ಮೇಲೆ ಮತ್ತು ಸಂಸ್ಕಾರದ ಆಧಾರದ ಮೇಲೆ ಪಡೆದುಕೊಳ್ಳುತ್ತಾನೆ. ಈಗಿನ ದಿನದಲ್ಲಿ ವಿಜ್ಞಾನದ ಒಂದು ಮಸೂರದಲ್ಲಿ ನೋಡಿದಾಗಲೂ ಇದು ಪಾರಂಪರ್ಯವಾಗಿ ತಾಯಿ ತಂದೆಗಳಿಂದ ಬುದ್ಧಿ ಎಂಬುದು ಬರುತ್ತದೆ ಎಂಬುದಾಗಿ ಹೇಳುತ್ತಾರೆ. ಅದು ತಂದೆ ತಾಯಿಗಳಿಂದ ಇಲ್ಲದಿದ್ದರೂ ಅಜ್ಜ ಅಜ್ಜೆಯರಿಂದ ಬರಬಹುದು, ಅಥವಾ ಮುತ್ತಜ್ಜ ಮುತ್ತಜ್ಜಿಯರಿಂದಲೂ ಬರಬಹುದು ಎಂಬುದಾಗಿ ಹಲವಾರು ಜೀವಗಳನ್ನು ನೋಡಿದಾಗ ಸಾಬೀತುಪಡಿಸಬಹುದು. ಈ ಬುದ್ಧಿ ಎಂಬುದು ಆತ್ಮನ ವಿಷಯದಲ್ಲಿ, ಪರಮಾತ್ಮನ ವಿಷಯದಲ್ಲಿ ಯೋಗವನ್ನು ಉಂಟು ಮಾಡಿದಾಗ
ಆಧ್ಯಾತ್ಮ ಜ್ಞಾನವನ್ನು, ಪರಲೋಕ ಜ್ಞಾನವನ್ನು, ದೇವರು ಮತ್ತು ಧರ್ಮ ಆಚಾರಗಳ ವಿಷಯಗಳನ್ನು, ಜ್ಞಾನವನ್ನು ಒಬ್ಬನು ಪಡೆದುಕೊಳ್ಳಬಹುದು. ಅದಕ್ಕೆ ವೇದವೇ ಆಕರ. ವೇದದಲ್ಲಿ ಆತ್ಮ ಪರಮಾತ್ಮರ ಸಂಪೂರ್ಣ ಜ್ಞಾನವು ಲಭ್ಯವಾಗುತ್ತದೆ ಎಂಬುದಾಗಿ ಕೃಷ್ಣನು ಈ 3 ಶ್ಲೋಕಗಳಲ್ಲಿ ಹೇಳುತ್ತಲಿದ್ದಾನೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. 2ನೇ ಅಧ್ಯಾಯ 42ನೇ ಶ್ಲೋಕ. ಕಾಮಾತ್ಮನ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಪರಮಾತ್ಮನು ಬುದ್ಧಿಯನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕೆಂಬುದನ್ನಾಗಿ ಈ ಶ್ಲೋಕಗಳಲ್ಲಿ ತಿಳಿಸುತ್ತಿದ್ದಾನೆ. ಪರಮಾತ್ಮನು ಭಗವದ್ಗೀತೆಯಲ್ಲಿ ಮೊದಲಿನಿಂದ ಕೊನೆಯವರೆಗೂ ಯಾವ ಒಂದು ಕರ್ಮದಿಂದ ಉತ್ಪತ್ತಿಯಾಗುವ ಜ್ಞಾನದ ವಿವರಣೆಯನ್ನು ಕೊಡುತ್ತಾ ಬಂದಿದ್ದಾನೆಯೋ ಅದೇ ಜ್ಞಾನ ಮತ್ತು ಕರ್ಮಗಳ ಪ್ರಯೋಗಾತ್ಮಕವಾಗಿ ಮಾಡಬೇಕಾದ ಅಭ್ಯಾಸಗಳನ್ನು ಹೇಳಿಕೊಂಡು ಯೋಗದ ವಿಷಯದಲ್ಲಿಯೂ ಎಲ್ಲವನ್ನೂ ತಿಳಿಸುತ್ತಾ ಬಂದಿದ್ದಾನೆ. ಭಗವದ್ಗೀತೆ ಪ್ರಯೋಗಗಳನ್ನು ಒಳಗೊಂಡಿರುವಂತಹ ವಿವರಣಾತ್ಮಕವಾದ ವೇದದ ಆಕರಗಳಿಂದ ಪಡೆದುಕೊಂಡಂತಹ ಸಂಪೂರ್ಣ ಸಿದ್ಧಾಂತವನ್ನು ಮಾಡಿಟ್ಟಿರುವಂತಹ ಜ್ಞಾನ ಭಂಡಾರ. ಭಗವದ್ಗೀತೆಯಂತಹ ಜ್ಞಾನ ಭಂಡಾರಕ್ಕೆ ಸಮನಾದುದು ಯಾವುದೂ ಇಲ್ಲ. ಕಾರಣವೇನೆಂದರೆ ಮಿಕ್ಕವು ಎಲ್ಲವುಗಳು ಭಗವದ್ಗೀತೆಯನ್ನು ಒಳಗೊಂಡಂತಹ ಮಹಾಭಾರತವನ್ನು ಸೇರಿ ರಾಮಾಯಣಾದಿ ಇತಿಹಾಸಗಳನ್ನು ತೆಗೆದುಕೊಂಡಾಗಲೂ ಎಲ್ಲದರಲ್ಲಿಯೂ ಕವಿಯ ಜಾಣ್ಮೆ ಮತ್ತು ಕವಿಯ ಪ್ರತಿಭೆ ಇವುಗಳು ಪ್ರಕಾಶಪಡಿಸಲ್ಪಡುತ್ತಿರುತ್ತವೆ. ಎಲ್ಲವೂ ಕವಿಯ ನಿರ್ಮಿತವಾಗಿ ನಮಗೆ ಜ್ಞಾನವನ್ನು, ಬೆಳಕನ್ನು ತೋರಿಸುತ್ತಿರುತ್ತದೆ. ಆದರೆ ಭಗವದ್ಗೀತೆಯು ಮಹಾಭಾರತದಲ್ಲಿಯೇ ಬಂದಿರುವುದಾದರೂ ಇದು ಭಗವದ್ವಾಣಿಯಾದುದರಿಂದ ಈ ಭಗವದ್ಗೀತಾ ಗ್ರಂಥವನ್ನು ಬೇರೆಯಾಗಿಯೇ ನೋಡಬೇಕು. ಭಗವದ್ವಾಣಿಯನ್ನು ಕವಿಯು ಮತ್ತೆ ಉಲ್ಲೇಖಿಸಿ ಬರೆದಿರುವುದಷ್ಟೇ ಅಲ್ಲದೆ ತನ್ನ ಸ್ವಂತ ಬುದ್ಧಿಯಿಂದ ವ್ಯಾಸರಾಗಲಿ ಗಣಪತಿಯವರಾಗಲಿ ಅನುಭವಗಳನ್ನು ಪ್ರಯೋಗಾತ್ಮಕವಾಗಿ ಮಾಡಬೇಕಾದಂತಹ ಸಾಧನೆಗಳನ್ನು ಭಗವದ್ಗೀತೆಯಲ್ಲಿ ವರ್ಣಿಸಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವುದೆಲ್ಲವೂ ಶ್ರೀಕೃಷ್ಣ ಉವಾಚ, ಭಗವಾನ್ ಉವಾಚ. ಕೃಷ್ಣನು ಅಂಶಾವತಾರಿಯಾದ ಕಾರಣದಿಂದ ಆದಿಮೂಲನಾದ ಮಹಾವಿಷ್ಣುವಿನ ಸಂಪೂರ್ಣವಾದ ಈ ವಿಶ್ವದ ಸೃಷ್ಟಿ, ರಚನೆ ಮತ್ತು ಅದು ಪ್ರಯೋಗವಾಗಿ ಹೇಗೆ ನಡೆಯಲ್ಪಡುತ್ತಿದೆ, ಹೇಗೆ ಎಲ್ಲವೂ ಆಚರಣೆಯಾಗಿ ನಿಂತಿದೆ ಎಂಬುದನ್ನು ಯಾರು ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಎಂಬ ವಿಷಯಗಳನ್ನು, ಸಿದ್ಧಾಂತಗಳನ್ನು ಪುನರುಕ್ತಿ ಮಾಡುತ್ತಿರುವಂತಹ ಶ್ರೀಕೃಷ್ಣನು ಆದಿಮೂಲನಾದ ವಿಷ್ಣುವಿನಿಂದ ಬಂದಿರುವಂತಹ ಸಕಲ ವೇದಗಳನ್ನೇ ಮತ್ತೆ ಮತ್ತೆ ಪುನರುಚ್ಚರಿಸುತ್ತಾನೆ. ಗೀತೆಯಲ್ಲಿ ಬರುವಂತಹ ಎಲ್ಲ ಉಕ್ತಿಗಳು ವೇದೋಕ್ತಿಗಳು. ಆ ವೇದೋಕ್ತಿಗಳ ಆಧಾರದಿಂದಲೇ ಋಷಿಮುನಿಗಳು ಉಪನಿಷತ್ಗಳನ್ನು ರಚಿಸಿದ್ದಾರೆ. ಹಲವಾರು ಋಷಿಗಳು ಸಾಧನೆಯನ್ನು ಮಾಡಿ ಅನುಭವಗಳನ್ನು ಪಡೆದುಕೊಂಡು ಅವರ ಅನುಭವ ವೇದ್ಯವಾದ ವಿವೇಕದಿಂದ
ಬುದ್ಧಿಯನ್ನು ಉಪಯೋಗಿಸಿಕೊಂಡು ಉಪನಿಷತ್ಗಳನ್ನು ಬರೆದಿರುತ್ತಾರೆ. ವೇದಗಳನ್ನು ಪರಮಾತ್ಮನೇ ಸ್ವಯಂ ಎಲ್ಲವನ್ನೂ ತಿಳಿಸಿಕೊಟ್ಟಿರುತ್ತಾನೆ. ಹಾಗಾಗಿ ವೇದದ ವಿಷಯವನ್ನೇ ಪರಮಾತ್ಮನು ಇಲ್ಲಿ ಬುದ್ಧಿಯೋಗದ ಸಂದರ್ಭದಲ್ಲಿ ತಿಳಿಸುತ್ತಲಿದ್ದಾನೆ. ಪ್ರಯೋಗಾತ್ಮಕವಾಗಿ ಕರ್ಮ ಮಾರ್ಗವನ್ನೇ ಅನುಸರಿಸಬೇಕಾಗಿರುವುದರಿಂದ, ಹುಟ್ಟಿನಿಂದಲೇ ಪ್ರತಿಯೊಬ್ಬನೂ ಕರ್ಮವನ್ನು ಮಾಡುವುದರಿಂದ ಕರ್ಮಯೋಗದ ಮಹಿಮೆಯನ್ನು ಬುದ್ಧಿಯೋಗಕ್ಕೆ ಹೇಗೆ ಸಹಾಯಕವಾಗಿರುತ್ತದೆ ಎಂಬುದನ್ನು ಈ 3 ಶ್ಲೋಕಗಳಲ್ಲಿ ಪರಮಾತ್ಮನು ತಿಳಿಸಿಕೊಡುತ್ತಿದ್ದಾನೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ. ಅರ್ಜುನ, ಇಲ್ಲಿ ಸಾಮಾನ್ಯವಾದ ಶಬ್ದಾರ್ಥವನ್ನು ಈ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಶಬ್ದಾರ್ಥವು ಹೀಗಿದೆ: ಅವಿವೇಕಿಗಳು ವೇದವಾಕ್ಯಗಳಲ್ಲಿ ಆಸಕ್ತರು, ಐಹಿಕ ಫಲಗಳಿಗೆ ಸಾಧನವಾಗಿರುವಂತಹ ಕರ್ಮಗಳನ್ನು ಬಿಟ್ಟರೆ ಮತ್ತೇನೂ ಇಲ್ಲವೆಂದು ವಾದಿಸುವಂಥವರು, ಕಾಮಾತ್ಮರು, ಸ್ವರ್ಗವೇ ಮುಖ್ಯವೆಂದು ಭಾವಿಸುವಂಥವರು ಆದ ಜನಗಳು ಜನ್ಮ ಕರ್ಮ ಫಲಪ್ರದವಾಗಿರುವ ಭೋಗೈಶ್ವರ್ಯಗಳನ್ನು ಹೊಂದುವುದಕ್ಕೆ ಉಪಾಯವಾದ ವಿವಿಧ ಕ್ರಿಯಾಕಲಾಪದಿಂದ ಕೂಡಿರುವಂತಹ ಯಾವ ಅಪಾತ ಮನೋಹರವಾದ ಮಾತನ್ನು ನುಡಿಯುತ್ತಾರೆಯೋ ಆ ಮಾತಿನಿಂದ ಅಪಹರಿಸಲ್ಪಟ್ಟ ಮನಸ್ಸುಳ್ಳವರಾಗಿ, ಚೇತ ಎಂಬುದಕ್ಕೆ ಇಲ್ಲಿ ಮನಸ್ಸು ಎಂಬುದಾಗಿ ಅರ್ಥವನ್ನು ಬರೆದಿದ್ದಾರೆ. ಅದು ಶಬ್ದಾರ್ಥವಲ್ಲ. ಚೇತಕ್ಕೆ ಚೇತಸ ಎಂದೇ ಹೇಳಬೇಕು, ಮನಸ್ಸು ಎಂದು ಹೇಳುವಂತಿಲ್ಲ. ಚೇತಸ್ಸುಳ್ಳವರಾಗಿ ಭೋಗೈಶ್ವರ್ಯಗಳಲ್ಲಿಯೇ ಆಸಕ್ತರಾಗಿರುವವರಿಗೆ ಮನಸ್ಸಿನಲ್ಲಿ ನಿಶ್ಚಯ ಭಾವವುಳ್ಳ ಬುದ್ಧಿಯು ಉಂಟಾಗಲಾರದು. ಈ ಮನಸ್ಸಿನಲ್ಲಿ ಎಂಬುದನ್ನು ಬಹಳಷ್ಟು ಕಡೆ ಈ ಶಬ್ದಾರ್ಥಗಳಲ್ಲಿ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಎಲ್ಲ ಕಡೆಯೂ ಮನಸ್ಸೆಂಬುದಾಗಿ ಹೇಳುವಂತಿಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದ ಅರ್ಥವಿರುತ್ತದೆ. ಪ್ರತಿಯೊಂದು ಶಬ್ದವನ್ನು, ಪ್ರತಿಯೊಂದು ಪದವನ್ನು ಅನುಭವದಿಂದಲೇ ಅರ್ಥೈಸಬೇಕು. ಇದು ಹೇಗಪ್ಪ ಎಂದರೆ, ಅನುಭವದಿಂದ ಯಾವುದೇ ಕೌಶಲ್ಯವೂ ಮನುಷ್ಯನಿಗೆ ನಿರಂತರವಾದ ಪುನಃ ಪುನಃ ಮಾಡುವಂತಹ ಕರ್ಮಗಳಿಂದ ಉಂಟಾಗುತ್ತದೆ. ಮೊದಲು ಆರಂಭಿಸಿದ ಕರ್ಮವು ಮತ್ತೆ ಮತ್ತೆ ಮಾಡುವಾಗ ಅದರಿಂದ ಉಂಟಾಗಿರುವಂತಹ ಜ್ಞಾನದ ಸಹಾಯದಿಂದ ಬುದ್ಧಿಯು ಮತ್ತೆ ಮತ್ತೆ ಪರಿಷ್ಕರಿಸಿ ಆ ಪ್ರಯೋಗವನ್ನು ಮತ್ತೆ ಮತ್ತೆ ಮಾಡುವಾಗ ಹಿಂದಿನ ತಪ್ಪುಗಳೆಲ್ಲವನ್ನು ತಿದ್ದಿಕೊಂಡು ಹಿಂದಿಗೆ ತಪ್ಪು ಮುಂದಿಗೆ ಬುದ್ಧಿ ಎಂಬುವಂತೆ ಆ ಬುದ್ಧಿಯು ಪರಿಪೂರ್ಣತ್ವವನ್ನು ಪಡೆದುಕೊಳ್ಳಲು, ಕೌಶಲ್ಯದ ಪರಿಣಿತಿಯನ್ನು ಪಡೆದುಕೊಳ್ಳಲು ಸ್ವಭಾವಜನ್ಯವಾಗಿಯೇ ಕೆಲಸ ಮಾಡುತ್ತದೆ. ಹೀಗೆ ಬುದ್ಧಿಯ ಕೆಲಸ ನಡೆಯುತ್ತದೆ. ಉದಾಹರಣೆಗೆ, ಪಾಕಶಾಸ್ತ್ರದಲ್ಲಿ ಯಾರಾದರೂ ಒಂದು ಉಪ್ಪಿಟ್ಟನ್ನು ಮಾಡುವ ಅಥವಾ ಇನ್ನೊಂದು ತಿಂಡಿಯನ್ನು ಮಾಡುವ ಕಲೆಯನ್ನು ಬುದ್ಧಿಯ ಸಹಾಯದಿಂದಲೇ ಮಾಡಿಬಿಡುತ್ತಾರೆ. ಓದುವುದರಿಂದಲೋ, ಕೇಳುವುದರಿಂದಲೋ, ನೋಡುವುದರಿಂದಲೋ ಆ ಒಂದು ಕಲೆಯನ್ನು ಕಲಿತುಕೊಂಡು ಪ್ರಯೋಗಾತ್ಮಕವಾಗಿ ಅದನ್ನು ತಯಾರಿ ಮಾಡುವಂತಹ ಪರಿಣಿತಿಯನ್ನು ಪಡೆದುಕೊಂಡು ಬಿಡುತ್ತಾರೆ. ಆದರೆ ಪ್ರಯೋಗವಾಗಿ ಗುರಿಯನ್ನು ತಲುಪಿದಂತಹ, ಫಲವನ್ನು ಪಡೆದಂತಹ ಆ ವ್ಯಕ್ತಿಯು ಆ ಪ್ರಯೋಗಾತ್ಮಕವಾಗಿ ನಡೆಸಿರುವಂತಹ ಸಾಧನೆಗಳನ್ನು
ವಿವರಣಾತ್ಮಕವಾಗಿ ಬರೆದಿಡಬೇಕೆನಿಸಿದರೆ ಆಗ ಅಭ್ಯಾಸ ಮಾಡುವಾಗ ಯಾವುದೆಲ್ಲವನ್ನು ಹಂತ ಹಂತವಾಗಿ ಅಭ್ಯಾಸ ಮಾಡಿ ಗುರಿಯನ್ನು ತಲುಪಿದನೋ ಅವುಗಳೆಲ್ಲವನ್ನು ವಿಶದವಾಗಿ ವಿವರವಾಗಿ ಹಂತ ಹಂತವಾಗಿ ವಿವರಣೆಯನ್ನು ಕೊಡಬೇಕಾಗುತ್ತದೆ. ಸಾಮಾನ್ಯವಾಗಿ ವಿಜ್ಞಾನದಲ್ಲಿ ಪ್ರಯೋಗಶಾಲೆಯಲ್ಲಿ ಮಾಡುವುದನ್ನು ವಿವರಣೆಯನ್ನು ಮೊದಲೇ ಕಲಿತುಕೊಂಡು ಪ್ರಯೋಗಶಾಲೆಯಲ್ಲಿ ಮಾಡುವ ಕ್ರಮ ಈಗಿನ ವಿದ್ಯಾಭ್ಯಾಸದಲ್ಲಿ. ಕುಶಲತೆಯನ್ನು ಹುಟ್ಟಿನಿಂದಲೇ ಪಡೆದುಕೊಂಡಿರುವಂತಹ ಬುದ್ಧಿಶಾಲಿಗಳು ಯಾವುದೇ ಕರ್ಮವನ್ನು ಅಂತಃಸ್ಫುರಣೆಯಿಂದ ಮಾಡಿ ಮುಗಿಸುತ್ತಾರೆ. ಅವರಿಗೆ ಅನುಭವಜನಿತವಾದಂತಹ ಜ್ಞಾನವಿರುತ್ತದೆ. ಅಂತಹ ಅನುಭವಿ ವಿವೇಕಿಗಳು ಅವರು ಸಾಧಿಸುವುದನ್ನು ಪೂರ್ಣವಾಗಿ ವಿವರಿಸುವಂತಹ ಬುದ್ಧಿಶಕ್ತಿಯೂ ಇರುತ್ತದೆ. ಅವುಗಳೇ ಸಿದ್ಧಾಂತಗಳಾಗಿ ಉಳಿಯುವುದು. ಈ ರೀತಿ ವೇದಗಳು ಮತ್ತು ವೇದದ ಜ್ಞಾನ ಭಂಡಾರವು ನಮಗಳಿಗೆ ದೊರಕಿರುವುದು ಎಲ್ಲವೂ ಅನುಭವ ಸಹಿತವಾದಂತಹ ಸಿದ್ಧವಾಗಿರುವಂತಹ ಸಿದ್ಧಾಂತದ ವಿಷಯಗಳು. ಈ ರೀತಿ ಎರಡು ಭಾಗಗಳಾಗಿ ನಾವು ಜ್ಞಾನವನ್ನು ಸಂಪಾದಿಸಬೇಕು. ಬರೀ ಓದುವುದರಿಂದಲೇ, ಪುಸ್ತಕದ ಸಹಾಯದಿಂದಲೇ, ಗುರುವಿನ ಉಪದೇಶದಿಂದಲೇ ಕಲಿಯುವುದು ವಿದ್ಯೆಯ ಮತ್ತು ಕುಶಲತೆಯ ಬಗ್ಗೆ ಒಂದು ಮಾರ್ಗವಾದರೆ, ಅದನ್ನು ಪ್ರಯೋಗಾತ್ಮಕವಾಗಿ ಹೇಗೆ ಸಾಧಿಸಿ ಸಿದ್ಧಿಯನ್ನು ಪಡೆದುಕೊಳ್ಳಬೇಕೆಂಬುದು ಪ್ರಯೋಗಗಳಲ್ಲಿ ಉಪಯೋಗಿಸಿಕೊಳ್ಳಬೇಕಾದಂತಹ ಜ್ಞಾನಶಕ್ತಿ. ನೇರವಾಗಿ ರಮಣ ಮಹರ್ಷಿಗಳಂತೆ, ರಾಮಕೃಷ್ಣ ಪರಮಹಂಸರಂತೆ ತಪಸ್ವಿಗಳಾದರೆ ಆಧ್ಯಾತ್ಮ ಜ್ಞಾನವನ್ನು ಪಡೆದುಕೊಳ್ಳದೆಯೇ ಪರಮಾತ್ಮನನ್ನು ಗುರಿಯನ್ನಾಗಿಟ್ಟುಕೊಂಡು ಪರಮಾತ್ಮನನ್ನು ಒಲಿಸಿಕೊಂಡರೆ ಅವರಿಗೆ ಅನುಭವಜನಿತವಾಗಿರುವಂತಹ ಯಾವ ಒಂದು ಅಭ್ಯಾಸದಲ್ಲಿ ಉಂಟಾಗಿರುವಂತಹ ಜ್ಞಾನೋತ್ಪತ್ತಿ ಇರುವುದೋ ಅನುಭವ ಸಹಾಯದಿಂದ ಇರುವಂತಹ ಆ ಜ್ಞಾನವನ್ನು ವಿವೇಕವೆಂಬುದಾಗಿ ಹೇಳುತ್ತೇವೆ. ಅಂಥವರು ಆಡುವ ಮಾತುಗಳೆಲ್ಲವೂ ವಿವೇಕಯುತವಾಗಿರುತ್ತದೆ. ಆದುದರಿಂದಲೇ ಆದಿಶಂಕರರು ಬರೆದಿರುವಂತಹ ಅವರ ಅಭ್ಯಾಸದ ಕ್ರಮದಿಂದ ಪರಮಾತ್ಮನನ್ನು ಒಲಿಸಿಕೊಂಡಂತಹ ಹಲವು ವಿಧಗಳನ್ನು ವಿವರಣಾತ್ಮಕವಾಗಿ ವಿವೇಕ ಚೂಡಾಮಣಿಯಲ್ಲಿ ಕೊಟ್ಟಿರುತ್ತಾರೆ. ಅದಕ್ಕೆ ವಿವೇಕ ಚೂಡಾಮಣಿ ಎಂದೇ ಹೆಸರು. ಕಾರಣವೇನು? ಪ್ರಯೋಗಾತ್ಮಕವಾಗಿ ಯಾರು ಅಭ್ಯಾಸ ಮಾಡಿ ಸಾಧನೆಗಳನ್ನು ಮುಗಿಸಿ ಗುರಿಯನ್ನು ತಲುಪಿ ಸಿದ್ಧಿಯನ್ನು ಪಡೆದಿರುತ್ತಾರೋ ಅಂಥವರು ಆ ಸಾಧನೆಯ ಮಾರ್ಗವನ್ನು, ಅಭ್ಯಾಸದ ಕರ್ಮಗಳನ್ನು ಮತ್ತು ಗುರಿಯಲ್ಲಿರುವ ರಚನೆಯನ್ನು, ಹಾದಿಯಲ್ಲಿ ಬರುವ ಎಡರು ತೊಡರುಗಳನ್ನು ಹೇಗೆ ನಿವಾರಣೆ ಮಾಡಿಕೊಂಡು ಅವರು ಗುರಿಯನ್ನು ತಲುಪಿದರೆಂಬುದನ್ನು ವಿವರಣಾತ್ಮಕವಾಗಿ ಅನುಭವಜನಿತ ಜ್ಞಾನದಿಂದ ಪ್ರಸಾದಿಸುತ್ತಾರೆ. ಈ ದಿಸೆಯಲ್ಲಿ ಆಧ್ಯಾತ್ಮ ಜ್ಞಾನವನ್ನು ಅನುಭವಿಗಳಿಂದ ಪಡೆದುಕೊಂಡಾಗ ಪುಸ್ತಕದ ಜ್ಞಾನವಾಗಿ ಉಳಿಯುವುದಿಲ್ಲ. ಯಾರು ಆ ಹಾದಿಯಲ್ಲಿ ಹೋಗಿ ಗುರಿಯನ್ನು ತಲುಪಿರುತ್ತಾರೋ ಅವರು ಹಾದಿಯ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ಹೊಂದಿ ವಿವರಣಾತ್ಮಕವಾಗಿ ಬೇರೆಯವರಿಗೆ ಸಹಾಯಕರಾಗುವಂತೆ ಆ ಜ್ಞಾನವನ್ನು ಕೊಡುತ್ತಾರೆ. ಹಲವಾರು ಅನುಭವಗಳು ಆಗಿರುತ್ತದೆ. ಆ ಅನುಭವಗಳೆಲ್ಲವನ್ನೂ ಎಲ್ಲರಿಗೂ ಹೇಳುವಂತಿಲ್ಲ. ಆಯಾಯ ವ್ಯಕ್ತಿಗೆ ತಕ್ಕಂತೆ ಕೆಲವು ಅನುಭವಗಳನ್ನು ಹೇಳಿ ಅವನನ್ನು ಆ ಹಾದಿಯಲ್ಲಿ ಮುಂದುವರಿಸಬೇಕಾಗುತ್ತದೆ. ಇಲ್ಲಿ ಆಧ್ಯಾತ್ಮ ಗುರುವಿನ ಅವಶ್ಯಕತೆ ಬೇಕೇ ಬೇಕಾಗುತ್ತದೆ. ಬೇರೆ ವಿದ್ಯೆಗಳಲ್ಲಿ ಪುಸ್ತಕದಲ್ಲಿಯೇ ಓದಿ ಪ್ರಯೋಗಶಾಲೆಯಲ್ಲಿ ಮಾಡಿ ನಾವು ಒಂದು ಪರಿಣಾಮವನ್ನು ಪಡೆದುಕೊಂಡಬಿಡಬಹುದು. ಫಲಿತಾಂಶವನ್ನು ಪಡೆದುಕೊಳ್ಳಲು ಲೌಕಿಕ ಜ್ಞಾನದ ಈ ಒಂದು
ಅಭ್ಯಾಸ ಕ್ರಮ ಸರಿಯಾಗಿಯೇ ಇದೆ. ಆದರೆ ಅಲೌಕಿಕವಾದಂತಹ ಆಧ್ಯಾತ್ಮ ಜ್ಞಾನದ ವಿಷಯದಲ್ಲಿ, ಬ್ರಹ್ಮಜ್ಞಾನದ ವಿಷಯದಲ್ಲಿ ಈ ರೀತಿ ಕೆಲಸ ಆಗುವುದಿಲ್ಲ. ಅಲ್ಲಿಯ ಕರ್ಮಗಳೇ ಬೇರೆ ರೀತಿಯದಾಗಿರುತ್ತದೆ. ಎಲ್ಲವೂ ಸೂಕ್ಷ್ಮ ವಸ್ತುಗಳಿಂದ ತುಂಬಿರುತ್ತದೆ. ಎಲ್ಲವೂ ಸೂಕ್ಷ್ಮ ಅನುಭವಗಳಿಂದ ಬುದ್ಧಿಗೆ ವೇದ್ಯವಾಗುತ್ತದೆ. ಆ ಕಾರಣದಿಂದ ಈ ಒಂದು ಬ್ರಹ್ಮಜ್ಞಾನವಾಗಲಿ ಆಧ್ಯಾತ್ಮ ಜ್ಞಾನವಾಗಲಿ ಲೌಕಿಕ ಜ್ಞಾನಕ್ಕಿಂತಲೂ ಬಹಳ ಬಹಳ ಭಿನ್ನ ರೂಪದಲ್ಲಿ ಇರುತ್ತದೆ. ಇದನ್ನು ಅಭ್ಯಾಸ ಮಾಡಿ ಆ ಹಾದಿಯಲ್ಲಿ ಹೋಗಿ ಎಡರು ತೊಡರುಗಳನ್ನು ಎದುರಿಸಿದಾಗಲೇ ಪ್ರತಿಯೊಬ್ಬ ವ್ಯಕ್ತಿಗೂ ಅನುಭವ ವೇದ್ಯವಾಗುತ್ತದೆ. ಅವರು ಕಷ್ಟವನ್ನು ಪಟ್ಟು, ಕೃಷ್ಣನು 12ನೇ ಅಧ್ಯಾಯದಲ್ಲಿ ಹೇಳುವಂತೆ, ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಎಂಬುದರ ಅರ್ಥವೇ ಅದು. ನೋಡಪ್ಪ, ಆಧ್ಯಾತ್ಮ ಜ್ಞಾನದಲ್ಲಿ ಯಾರಾದರೋ ಚೇತಸಾಂ, ಜೀವಿಗಳು ಎಂಬ ಅರ್ಥ. ಜೀವವಿರುವವರು, ಶಕ್ತಿ, ಜೀವಶಕ್ತಿ ಇರುವವರು ಚೇತಸಗಳು. ಅಂತಹ ಚೇತವುಳ್ಳವರು ಆಧ್ಯಾತ್ಮದಲ್ಲಿ ಹೊರಟರೆ ಅಧಿಕತರವಾದ ಕ್ಲೇಶವನ್ನು ಅನುಭವಿಸಬೇಕಾಗುತ್ತದೆ. ಲೌಕಿಕದಲ್ಲಿ ದೈಹಿಕವಾಗಿ ಮಾಡುವಂತಹ ಸಕಲ ಕರ್ಮಗಳು ಅವನಿಗೆ ದುಃಖವನ್ನು ಕೊಡುವುದು, ಕಷ್ಟವನ್ನು ಕೊಡುವುದು ಸ್ವಭಾವಜನ್ಯವೇ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಕ್ಲೇಶವನ್ನು ಎದುರಿಸಲು ಆಧ್ಯಾತ್ಮ ಚೇತಸರಿಗೆ ಮನೋದೃಢತೆ ಇರಬೇಕಾಗಿ ಕಾಣಬರುತ್ತದೆ ಎಂಬುದಾಗಿ ಕೃಷ್ಣನು 12ನೇ ಅಧ್ಯಾಯದಲ್ಲಿ ಆ ಶ್ಲೋಕವನ್ನು ತಿಳಿಸಿದ್ದಾನೆ. ಆದ ಕಾರಣದಿಂದಲೇ ಎಲ್ಲ ಭಕ್ತಾದಿಗಳು ಪ್ರತಿಯೊಬ್ಬರೂ ದೇವನ ಒಂದು ಪರೀಕ್ಷೆಯಲ್ಲಿ ಪಾಸಾಗುವ ತನಕ ಅನುಭವಿಸುವ ಕಷ್ಟಗಳನ್ನು ಇತರರ ಜೀವನದಿಂದಲೇ ನಾವು ತಿಳಿದುಕೊಂಡು ಆ ಮಾರ್ಗಕ್ಕೆ ಹೋಗುವುದನ್ನು ಕೈಬಿಟ್ಟು ಬಿಡುತ್ತೇವೆ. ಸಾಮಾನ್ಯ ಜನರು ಬುದ್ಧಿ ಹೀಗೆ ಕೆಲಸ ಮಾಡುತ್ತದೆ. ಆರಭ್ಯ ವಿಘ್ನ ವಿಹಿತ ವಿರಮಂತಿ ಮದ್ಯಾಹ ಆಗಿಬಿಡುತ್ತದೆ. ಆರಭ್ಯತೆ ವಿಘ್ನ ಭಯೇನ ಖಲು ನೀಚೈಃ ಆರಭ್ಯ ವಿಘ್ನ ವಿಹಿತ ವಿರಮಂತಿ ಮದ್ಯಾಹ ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾಃ ಪ್ರಾರಬ್ಧಮುತ್ತಮ ಜನಾ ನ ಪರಿತ್ಯಜಂತಿ. ಭರ್ತೃಹರಿಯ ನೀತಿ ಶತಕದಲ್ಲಿ ಬರುವ ಈ ಶ್ಲೋಕ ಕರ್ಮದ ವಿಷಯದಲ್ಲಿ, ಪ್ರಯೋಗಾತ್ಮಕವಾಗಿ ಮಾಡಬೇಕಾದಂಥ ಸಾಧನೆಗಳ ವಿಷಯದಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾನೆ ಭರ್ತೃಹರಿ. ಏನಪ್ಪ ಎಂದರೆ, ಆರಭ್ಯತೆ ವಿಘ್ನ ಭಯೇನ ಖಲು ನೀಚೈಹಿ. ಅಯ್ಯೋ, ಅಷ್ಟೊಂದು ವಿಘ್ನಗಳಿದೆಯಾ, ಅಷ್ಟೊಂದು ಪರೀಕ್ಷೆಗಳಿದೆಯಾ, ಅಷ್ಟು ಕಷ್ಟ ಆಗುತ್ತಾ? ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ ಕಷ್ಟ ಆಗುತ್ತೆ ಅಂತ. ನಾವು ಆರಂಭನೇ ಮಾಡಲ್ಲಪ್ಪ, ಆ ದಾರಿನೇ ನಮಗೆ ಬೇಡ ಅಂತ ಹೇಳಿ ಲೌಕಿಕದ ಕರ್ಮಗಳನ್ನು ಮಾಡಿಕೊಂಡು ಲೌಕಿಕದ ಹಾದಿಯಲ್ಲಿಯೇ ಜೀವನವನ್ನು, ಕಾಲವನ್ನು ಯಾಪನೆ ಮಾಡುವಂಥವರೇ ಬಹಳ ಜನಗಳು ಇದ್ದಾರೆ, ಸಾಮಾನ್ಯರು. ಆರಭ್ಯತೆ ವಿಘ್ನ ಭಯೇನ ಖಲು ನೀಚೈಹಿ. ಅವರುಗಳು ಆ ವಿಘ್ನ ಭಯದಿಂದ ಆರಂಭಿಸುವುದೇ ಇಲ್ಲ, ಸಾಧನೆಗೆ ಆರಂಭಿಸುವುದೇ ಇಲ್ಲ. ಆರಭ್ಯ ವಿಘ್ನ ವಿಹಿತಾ ವಿರಮಂತಿ ಮದ್ಯಾಹ. ಮಧ್ಯಮ ಜನರು ಎಂಥವರೆಂದರೆ, ನೋಡೋಣ ಕಷ್ಟ ಬಂದರೆ ನಮಗಾಗುತ್ತೋ ಇಲ್ವೋ ನೋಡೋಣ ಅಂತ ಹೇಳಿ ಆರಂಭಿಸಿ ಸಾಧನೆಯನ್ನು ಮಾಡಿ ಕಷ್ಟಗಳನ್ನು ದಾಟಲಾಗದಿದ್ದರೆ, ಅನುಭವಿಸಲೂ ಆಗದಿದ್ದರೆ ಅಂತಹವರುಗಳು ಮಧ್ಯದಲ್ಲಿಯೇ ಬಿಟ್ಟು ಬಿಡುತ್ತಾರೆ, ಗುರಿಯವರೆಗೆ ತಲುಪುವುದೇ ಇಲ್ಲ. ಆರಭ್ಯ ವಿಘ್ನ ವಿಹಿತ ವಿರಮಂತಿ ಮದ್ಯಾಹ. ಆದರೆ ಉತ್ತಮರು ಹಾಗಲ್ಲಪ್ಪ. ಅವರುಗಳು ಇನ್ನೊಬ್ಬರಿಗೆ ತಾವು ಶ್ರೇಷ್ಠರು ಮತ್ತು ಇನ್ನೊಬ್ಬರಿಗೆ ಆದರ್ಶವಾದಿಗಳು. ತಮ್ಮ ಆದರ್ಶವನ್ನು ನೋಡಿಕೊಂಡು ಇನ್ನೊಬ್ಬರೂ ಸಾಧನೆಯನ್ನು ಮಾಡಲಿ ಎಂಬುದಾಗಿ ಋಷಿಮುನಿಗಳು, ಸಂತರು, ಭಕ್ತರು, ಭಾಗವತೋತ್ತಮರುಗಳು
ಕೊನೆಯ ಉತ್ತಮ ಸ್ಥಿತಿಗೆ, ಉತ್ತಮ ಸ್ತರಕ್ಕೆ, ಉತ್ತಮರ ಸಾಲಿಗೆ ಸೇರಿಕೊಳ್ಳುತ್ತಾರೆ. ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾಃ. ಎಷ್ಟೇ ವಿಘ್ನಗಳಲ್ಲಿ ಮತ್ತೆ ಮತ್ತೆ ಹೊಡೆತಗಳನ್ನು, ಏಟನ್ನು ತಿಂದರೂ ಪ್ರಾರಬ್ಧಮುತ್ತಮ ಜನ ನ ಪರಿತ್ಯಜಂತಿ. ಆರಂಭಿಸಿದಂತಹ ಒಂದು ಸಾಧನೆಯನ್ನು, ಸಿದ್ಧಿಯನ್ನು ಪಡೆಯುವ ತನಕ, ಗುರಿಯನ್ನು ಮುಟ್ಟುವ ತನಕ ನಿಲ್ಲಿಸುವುದೇ ಇಲ್ಲ, ಮಧ್ಯದಲ್ಲಿ ಬಿಡುವುದೂ ಇಲ್ಲ. ಅಂಥವರು ಉತ್ತಮರು ಎಂಬುದಾಗಿ ಭರ್ತೃಹರಿಯು ಉದಾಹರಣೆಯನ್ನು ಕೊಡುತ್ತಾನೆ. ಆ ಶ್ಲೋಕವು ಆಧ್ಯಾತ್ಮ ಜ್ಞಾನ ಮತ್ತು ಆಧ್ಯಾತ್ಮ ಸಾಧನೆ, ಆಧ್ಯಾತ್ಮದ ಗುರಿ, ಭಗವಂತನ ಸಾಕ್ಷಾತ್ಕಾರ ಮತ್ತು ಸಿದ್ಧಿಗಳನ್ನು ಪಡೆದುಕೊಳ್ಳುವುದು, ಸಿದ್ಧನಾಗುವುದು, ಇಷ್ಟಕ್ಕೂ ಉತ್ತಮರು ಮಾತ್ರ ಹೋಗುತ್ತಾರೆ, ಸಾಮಾನ್ಯರು ಹೋಗುವುದೇ ಇಲ್ಲ. ಕಾರಣವೇನಪ್ಪ? ಕಷ್ಟಗಳು ಇತರರು ಅನುಭವಿಸುವುದನ್ನು ನೋಡಿಯೇ ನಾವು ಅನುಭವಿಸುವುದು ಬೇಡ, ಕಷ್ಟವಾದರೂ ನಮಗೆ ಆ ಸಿದ್ಧಿಗಳೇ ಬೇಡ ಎಂಬುದಾಗಿ ಉಳಿದುಕೊಂಡು ಬಿಡುತ್ತಾರೆ. ಆ ಒಂದು ಅನುಭವವನ್ನು, ಸುಭಾಷಿತ ಉಕ್ತಿಯನ್ನು ನೋಡಿದಾಗ ಎಲ್ಲರೂ ಈ ಕರ್ಮಫಲಗಳನ್ನು ಅನುಭವಿಸುವವರು ಇಲ್ಲಿ ಕೃಷ್ಣನು ಹೇಳುವ ಶ್ಲೋಕಗಳಿಗೆ ತಕ್ಕಂತೆಯೇ ಇದೆ. ಸಾಮಾನ್ಯರಿಗೆ ವೇದಗಳು ಯಾವ ರೀತಿ ಕಾಣಿಸುತ್ತದೆ ಎಂದರೆ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ ಪಾರ್ಥ ನ ಅನ್ಯತ್ ಅಸ್ತಿ ಇತಿ. ಬೇರೆದಿಲ್ಲಪ್ಪ, ಇನ್ನು ವೇದಗಳನ್ನು ಕರ್ಮ ಮಾರ್ಗದಿಂದಲೇ ಮಾಡಬೇಕು, ಜ್ಞಾನವನ್ನು ಪಡ್ಕೊಳ್ಬೇಕು, ಅದರಿಂದನೇ ಫಲಗಳನ್ನು, ಕರ್ಮಫಲಗಳನ್ನು ಅನುಭವಿಸ್ಬೇಕು. ಭೋಗೈಶ್ವರ್ಯ ಪ್ರಸಕ್ತಾನಾಂ. ಈ ರೀತಿ ಭೋಗೈಶ್ವರ್ಯಗಳಲ್ಲಿಯೇ ಗುರಿಯನ್ನಿಟ್ಟುಕೊಂಡು, ಆಸೆಯನ್ನು ಇಟ್ಟುಕೊಂಡು ಸಾಧಿಸುವಂಥವರು ಕಷ್ಟಗಳನ್ನು ಚಿಂತಿಸುವುದೂ ಇಲ್ಲ, ಅದರ ತಂಟೆಗೂ ಹೋಗುವುದಿಲ್ಲ. ಕಷ್ಟ ಯಾಕೆ ಬೇಕು ಎಂಬುವ ಅರ್ಥದಲ್ಲಿ ಹಾಯಾಗಿ ಆರಾಮಾಗಿ ಕಾಲವನ್ನು ಕಳೆಯುವುದರಲ್ಲೇ ಇರುತ್ತಾರೆ. ಅಂಥವರುಗಳನ್ನು ನಾವು ಹೇಗೆ ಹೇಳಬಹುದೆಂದರೆ, ಝೀರೋ ಚಾರ್ಜ್ಡ್ ಮೈಂಡ್. ಅಂದರೆ ಆ ಮನಸ್ಸಿನಲ್ಲಿ ಜೋಶ್, ಒಂದು ರೀತಿಯ ಆ ಒಂದು ಸಂಘರ್ಷವೇ ಇಲ್ಲ. ಆ ಮನಸ್ಸಿನಲ್ಲಿ ಯಾವಾಗಲೂ ಚಲನಶೀಲರಾಗಿ, ಶಕ್ತಿಶೀಲರಾಗಿ, ಸೃಜನಶೀಲರಾಗಿ ಕೆಲಸ ಮಾಡಬೇಕು. ಮನಸ್ಸು ಅಂತಹ ಮನಸ್ಸಾಗಬೇಕು, ಅದು ಶಕ್ತಿಯಿಂದ ಕೂಡಿರಬೇಕು. ಈ ರೀತಿಯ ಮನಸ್ಸಿದ್ದವರು ಸಾಧಿಸುವರು ಮತ್ತು ಗುರಿಯನ್ನು ತಲುಪುವರು. ಯಾವ ಮನಸ್ಸಿನಲ್ಲಿ 0 ಶಕ್ತಿ ಇರುತ್ತದೆಯೋ, ಯಾವ ಕರ್ಮಗಳಲ್ಲಿಯೂ ಆಸಕ್ತಿ, ಶ್ರದ್ಧೆಗಳೇ ಇರುವುದಿಲ್ಲವೋ, ಅಂತಹ ಮನಸ್ಸು ಯಾವುದನ್ನು ಸಾಧಿಸಲು ಸಾಧ್ಯವೇ ಆಗುವುದಿಲ್ಲ. ಅದನ್ನೇ ಝೀರೋ ಚಾರ್ಜ್ಡ್ ಮೈಂಡ್. ಇನ್ನು ನೆಗೆಟಿವ್ ಚಾರ್ಜ್ಡ್ ಮೈಂಡ್ ಬಹಳಷ್ಟು ನೋಡ್ಬೋದು. ಇರುವುದನ್ನು, ಮಾಡಿರುವುದನ್ನು ಹಾಳು ಮಾಡುವಂತಹ ಮನಸ್ಸು, ಬುದ್ಧಿಗಳು ಸದಾ ಇರುತ್ತದೆ. ಇನ್ನೊಬ್ಬರು ಸಾಧನೆ ಮಾಡುತ್ತಿದ್ದರೆ ಅದನ್ನು ತಡೆಯುವುದು, ಅವರನ್ನು ಹಿಂದಕ್ಕೆ ಎಳೆಯುವುದು, ಕಾಲಿಡಿದು ಎಳೆಯುವುದು, ಇಂತಹದರಲ್ಲಿ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಳ್ಳುವಂಥವರೇ ಬಹಳವಾಗಿರುತ್ತಾರೆ. ಅಂಥವರುಗಳನ್ನೇ ದೇವ, ಮಾನವ, ರಾಕ್ಷಸವೆಂಬುದಾಗಿ ಸತ್ವರಜಸ್ತಮೋ ಗುಣಗಳ ಆಧಾರದ ಮೇಲೆ 3 ಭಾಗಗಳನ್ನಾಗಿ ಪರಮಾತ್ಮನು ಮಾಡಿರುತ್ತಾನೆ. ಅವುಗಳನ್ನೇ ಹೇಳುತ್ತಾ ಹೋಗುತ್ತಾನೆ. ಈ ಬುದ್ಧಿಯು ಆ ಶ್ರದ್ಧೆಯಿಂದ ಕೂಡಿರುತ್ತದೆ. ಶ್ರದ್ಧೆಗೆ 3 ಗುಣಗಳೇ ಆಧಾರವಾಗಿರುತ್ತದೆ. ಹೀಗೆ ಗುಣತ್ರಯ ವಿಭಾಗ ಯೋಗದಲ್ಲಿ ನಾವು ನೋಡಿದ್ದೇವೆ. ಅದನ್ನು ಇಲ್ಲಿ ಜ್ಞಾಪಿಸಿಕೊಂಡಾಗ, ಕಾಮಾತ್ಮನಃ ಸ್ವರ್ಗಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಭೋಗ ಮತ್ತು ಐಶ್ವರ್ಯದ ಪಡೆಯುವಿಕೆಗಾಗಿ
ಅದರ ಗತಿಯನ್ನೇ ಉಪದೇಶ ಮಾಡುವಂತಹ ವೇದವಾದ ರತರುಗಳು ಪುಷ್ಪಿತಾಂವಾಚಾಂ ಬಹಳ ನಯಸ್ಸಾಗಿ ನಾಜೂಕಾಗಿ ಮಾತನಾಡಿ ಮರುಳುಗೊಳಿಸುತ್ತಾರೆ. ಅಂಥವರ ಮಾತುಗಳನ್ನು ನೀನು ಕೇಳಿದರೆ ಯಾವ ಪ್ರಯೋಜನವೂ ಉಂಟಾಗುವುದಿಲ್ಲ, ವೇದಗಳಲ್ಲಿರುವ ಜ್ಞಾನವೂ ನಿನಗೆ ಬರುವುದಿಲ್ಲ. ಆತ್ಮ ಪರಮಾತ್ಮರನ್ನು ಸಾಕ್ಷಾತ್ಕಾರ ಮಾಡುವುದಿರಲಿ, ಅರ್ಥ ಮಾಡಿಕೊಳ್ಳುವುದಿರಲಿ, ಅವರ ಬಗ್ಗೆ ಆಸಕ್ತಿಯೇ ಶ್ರದ್ಧೆಯೇ ಹುಟ್ಟುವುದಿಲ್ಲ ಎಂಬುದಾಗಿ ಕೃಷ್ಣನು ಈ 3 ಶ್ಲೋಕಗಳಲ್ಲಿ ತಿಳಿಸುತ್ತಲಿದ್ದಾನೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ. ಅಂತಹ ಜೀವಿಗಳು ಜೀವಶಕ್ತಿಯನ್ನೇ ಜೀವಸತ್ವವನ್ನೇ ಭೋಗೈಶ್ವರ್ಯಗಳಿಗಾಗಿ ಉಪಯೋಗಿಸುತ್ತಾರೆ. ಅದು ನಾವು ಹೇರಳವಾಗಿ ದಿನನಿತ್ಯದಲ್ಲಿ ಕಾಣುತ್ತಿರುವಂತಹ ಕೋಟ್ಯಾಂತರ ನಿದರ್ಶನಗಳಿದೆ. ಎಲ್ಲರೂ ಭೋಗೈಶ್ವರ್ಯಗಳಲ್ಲಿ ಆಸಕ್ತಿಯುಳ್ಳವರಾಗಿರುತ್ತಾರೆ. ಅವುಗಳನ್ನೇ ಗುರಿಯನ್ನಾಗಿಸಿಕೊಂಡು ಸಕಲ ಸಾಧನೆಗಳನ್ನು ಕಷ್ಟಪಡುತ್ತಿರುತ್ತಾರೆ, ಮಾಡುತ್ತಲೇ ಇರುತ್ತಾರೆ. ಅಂತಹವರುಗಳು ಯಾರಿಗೂ ಉಪದೇಶವನ್ನು ಕೊಡಬಾರದು. ಅಂಥವರ ಉಪದೇಶವನ್ನು ಕೇಳಿಕೊಂಡರೆ ಲೌಕಿಕ ಮಾರ್ಗದಲ್ಲಿಯೇ ಎಲ್ಲರೂ ಹೋಗಬೇಕಾಗುತ್ತದೆಯೇ ಹೊರತು ರಾಮಕೃಷ್ಣರು, ರಮಣ ಮಹರ್ಷಿಗಳು ಹೇಳಿರುವಂತಹ ಸಾಧನೆಯ ಮಾರ್ಗದಲ್ಲಿ ಯಾರೂ ಹೋಗುವುದೇ ಇಲ್ಲ. ಹಾಗಾಗಿ ಕೃಷ್ಣನು ಇದನ್ನು ಇಲ್ಲಿ 3 ಶ್ಲೋಕಗಳಲ್ಲಿ ಕರ್ಮಾಸಕ್ತರು, ಲೌಕಿಕ ಕರ್ಮಾಸಕ್ತರು ಎಂಬುದಾಗಿ ತಿಳಿಸುತ್ತಲಿದ್ದಾನೆ. ಅಂತಹವರ ಬುದ್ಧಿಯು ಒಂದಾಗುವುದಕ್ಕೆ, ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಲ್ಲ, ಅದು ಧ್ಯಾನ ಮಾಡುವುದಕ್ಕೆ, ಸಮಾಧೌ ಸಮಾಧಿಯ ಸ್ಥಿತಿಯನ್ನು ತಲುಪುವುದಕ್ಕೆ ನ ವಿಧೀಯತೆ ಆಗೋಲ್ಲಪ್ಪ, ಅದು ಆ ರೀತಿ ಸೃಷ್ಟಿಯಾಗಲ್ಪಟ್ಟಿಲ್ಲ. ಅಂತಹ ಬುದ್ಧಿ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಎಂಥವರ ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಭೋಗೈಶ್ವರ್ಯ ಪ್ರಸಕ್ತಾನಾಂ, ಅವುಗಳಲ್ಲಿ ಅಪಹೃತ ಚೇತಸಾಂ, ಮನಸ್ಸು, ಬುದ್ಧಿ ಮತ್ತು ಶಕ್ತಿ, ಆತ್ಮಶಕ್ತಿ ಎಲ್ಲವೂ ಅಪಹರಿಸಲ್ಪಟ್ಟಿರುತ್ತದೆ. ಯಾವುದಕ್ಕಾಗಿ? ಲೌಕಿಕ ಭೋಗ ಐಶ್ವರ್ಯಗಳನ್ನು ಪಡೆದುಕೊಳ್ಳುವುದಕ್ಕಾಗಿ. ಹಾಗಾಗಿ ಅವರಲ್ಲಿ ಯಾವುದೇ ಮನಸ್ಸಾಗಲಿ, ಬುದ್ಧಿಯಾಗಲಿ, ಆತ್ಮಶಕ್ತಿಯಾಗಲಿ ಪರಮಾತ್ಮನ ಕಡೆಗೆ ಹೋಗುವುದಕ್ಕೆ ಉಳಿದಿರುವುದೇ ಇಲ್ಲ. ಅಂಥವ್ರ ಮಾತನ್ನು ಕೇಳಿಕೊಂಡು ನೀನು ಅಡ್ಡದಾರಿಯನ್ನು ಹಿಡಿಯಬೇಡ ಅರ್ಜುನ. ನಾನು ಹೇಳಿದ ಮೊದಲ 3 ಶ್ಲೋಕಗಳಲ್ಲಿರುವಂತೆ ವ್ಯವಸಾಯಾತ್ಮಿಕವಾಗಿ ಬುದ್ಧಿಯನ್ನು ಪರಮಾತ್ಮನ ಕಡೆಗೆ, ಆತ್ಮನ ಕಡೆಗೆ ತಿರುಗಿಸಿ ಸಕಲ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡಂತಹ ಬುದ್ಧಿಯ ಮಾತುಗಳನ್ನು ಕೇಳಿ ಆ ಬುದ್ಧಿಯನ್ನು ಯೋಗಾತ್ಮಕವಾಗಿ ಪರಮಾತ್ಮನ ಕಡೆಗೆ ತಿರುಗಿಸಿ ಪರಮಾತ್ಮನ ಸಂಪರ್ಕವನ್ನು ಹೊಂದಬೇಕು. ಗಾಡ್ ಕನೆಕ್ಟ್, ನಾಟ್ ವರ್ಲ್ಡ್ ಕನೆಕ್ಟ್ ಅಥವಾ ಬಾಡಿ ಕನೆಕ್ಟ್. ಇಂದ್ರಿಯಗಳ ಕಡೆ ಕನೆಕ್ಟ್ ಮಾಡಬಾರ್ದು ನಮ್ಮ ಬುದ್ಧಿಯನ್ನು, ಮನಸ್ಸನ್ನು. ಪರಮಾತ್ಮ ಆತ್ಮನ ಕಡೆಗೆ ಕನೆಕ್ಟ್ ಮಾಡಬೇಕು. ಆ ಸಂಪರ್ಕಕ್ಕೆ ಬಂದಾಗಲೇ ಪರಮಾತ್ಮ ಮತ್ತು ಆತ್ಮನ ಶಕ್ತಿ ಪ್ರತಿನಿತ್ಯವೂ ಪ್ರತಿಯೊಂದು ಜೀವಕ್ಕೂ ಸಿಕ್ಕುತ್ತಿರುವುದು ಕಾಣಿಸುತ್ತದೆ. ನೋಡಿ, ತಾಮಸ ವೃತ್ತಿಯಿಂದ ನಿದ್ರೆಯನ್ನು ಮಾಡುವುದರಲ್ಲಿಯೇ ಆತ್ಮಶಕ್ತಿಯನ್ನು, ಪರಮಾತ್ಮ ಶಕ್ತಿಯನ್ನು ಪ್ರತಿನಿತ್ಯವೂ ಪ್ರತಿ ಜೀವಿಯು ರಾತ್ರಿಯ 8 ಗಂಟೆಗಳ ಕಾಲದಲ್ಲಿ ಪಡೆದುಕೊಳ್ಳುತ್ತಾನೆ. ಅದು ಹಾದಿ ತಾಮಸ ಗುಣ ಶ್ರದ್ಧೆಗಳಿಂದ ಕೂಡಿರುವಂತಹ ನಿದ್ರೆ. ಅದೇ ಯೋಗ ನಿದ್ರೆಯಲ್ಲಿ 10 ನಿಮಿಷಗಳಲ್ಲಿಯೇ ಅಷ್ಟು ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಯಾರು ಧ್ಯಾನ ಮಾಡುವುದರ ಮೂಲಕ ಸಮಾಧಿಗೆ ಹೋಗಲು ಮತ್ತು
ಆತ್ಮ ಪರಮಾತ್ಮರ ಸಂಪರ್ಕವನ್ನು ಪಡೆದುಕೊಳ್ಳಲು ಪ್ರಯತ್ನಿಸುವುದೇ ಇಲ್ಲ ಎಂಬುದಾಗಿ ಮೊದಲ 3 ಶ್ಲೋಕಗಳಲ್ಲಿ ಹೇಳಿದ ಜ್ಞಾನ ಮಾರ್ಗವನ್ನು ಪರಮಾತ್ಮನು ಶ್ರೇಷ್ಠವೆಂದು ಹೇಳುತ್ತಾ, ಕರ್ಮ ಮಾರ್ಗವು ಪರಮಾತ್ಮನ ಕಡೆಗೆ ತಿರುಗಿಸಿದರೆ ಶ್ರೇಷ್ಠವಾಗುವುದು, ಲೋಕದ ಕಡೆಗೆ ಲೋಕ ಸಂಗ್ರಹ, ಲೋಕ ದ್ರವ್ಯಗಳ ಸಂಗ್ರಹದಲ್ಲಿ ಭೋಗ ಐಶ್ವರ್ಯಗಳಲ್ಲಿ ಪ್ರವರ್ತಿಸಿದರೆ ಅದು ಎಲ್ಲವೂ ನಷ್ಟವಾಗಿ ಭ್ರಷ್ಟವಾಗಿ ಹೋಗುತ್ತದೆ, ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ಎಂಬುದಾಗಿ ಮೊದಲ 3 ಶ್ಲೋಕಗಳಿಗೂ ಎರಡನೆಯ 3 ಶ್ಲೋಕಗಳಿಗೂ ಕರ್ಮವನ್ನು ಆಚರಿಸುವ ರೀತಿಗೂ ಪರಮಾತ್ಮನು ವಿವರವಾಗಿ ತಿಳಿಸಿಕೊಡುತ್ತಿದ್ದಾನೆ. ಇಲ್ಲಿಗೆ ಇಂದು ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.